ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಮೀಪದಲ್ಲಿರುವ ಜೋಗ ಜಲಪಾತವು ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನೈಸರ್ಗಿಕ ಆಕರ್ಷಣೆಯಲ್ಲಿ ಇದು ಒಂದಾಗಿದೆ. ಮಳೆಗಾಲದಲ್ಲಿ ಜೋಗ ಜಲಪಾತ ನೋಡಲಿಕ್ಕೆ ಬಹಳ ಸೌಂದರ್ಯವನ್ನು ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಳೆಗಾಲದಲ್ಲಿ. ಮತ್ತು ಮಳೆಯ ನೀರಿನಿಂದ ಶರಾವತಿ ನದಿ ಉಕ್ಕಿ ಹರಿಯುತ್ತಾ ಇರುತ್ತೆ. ಜಲಪಾತದ ನೀರಿನ ಹರಿವು ಕೂಡ ಹೆಚ್ಚಾಗಿರುತ್ತೆ. ಸುತ್ತಲಿನ ಬೆಟ್ಟಗಳು ಮತ್ತು ಹಸಿರಿನಿಂದ ಕಂಗೊಳಿಸಿರುತ್ತದೆ. ಜಲಪಾತದಿಂದ ಮೇಲಕ್ಕೆ ಏರುವ ಮಂಜುಗಳು ಇಡೀ ಪ್ರದೇಶಕ್ಕೆ ಒಂದು ಅದ್ಭುತ ವಾತಾವರಣ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೋಗ ಜಲಪಾತದ ವಿಶೇಷತೆ ಏನಂದರೆ, ಇಲ್ಲಿ ನೀರು 4 ಪ್ರಮುಖ ಭಾಗಗಳಾಗಿ ಜಲಧಾರೆಗಳಾಗಿ ಕೆಳಗೆ ಇದು ಧುಮುಕುತ್ತದೆ. ಅವುಗಳೆಂದರೆ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಅಂತ ಹೇಳ್ತಾರೆ. ರಾಜ ಜಲಧಾರೆ ಗಂಭೀರವಾಗಿ ಮತ್ತು ಭವ್ಯವಾಗಿ ಕೆಳಗೆ ಬೀಳುತ್ತದೆ. ರಾಣಿ ಜಲಧಾರೆ ತನ್ನ ಸೌಮ್ಯವಾದ ಹರಿವಿನಿಂದ ಗಮನ ಸೆಳೆಯುತ್ತದೆ. ರೋರರ್ ಎಂಬ ಹೆಸರಿನಿಂದ ಅದು ಕೆಳಗೆ ಧುಮುಕುವಾಗ ಉಂಟಾಗುವ ಭೋರ್ಗರಿತ ಗಮನ ಸೆಳೆಯುತ್ತದೆ. ಇನ್ನು ರಾಕೆಟ್ ಜಲಧಾರೆ ಹಲವು ಸಣ್ಣ ಹರಿವುಗಳಾಗಿ ವೇಗವಾಗಿ ಕೆಳಗೆ ಧುಮುಕುವ ದೃಶ್ಯವನ್ನು ನೀಡುತ್ತದೆ. ಅದೇ ರೀತಿ ಈ 4 ಜಲಧಾರೆಗಳು ಒಟ್ಟಾಗಿ ಜೋಗ ಜಲಪಾತದ ಅದ್ಭುತ ಸೌಂದರ್ಯವನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಜೋಗ ಜಲಪಾತವು ಸುಮಾರು 253 ಮೀಟರ್ ಅಂದರೆ ಸುಮಾರು 830 ಅಡಿ ಎತ್ತರದಿಂದ ಕೆಳಗೆ ಧುಮುಕುತ್ತದೆ. ಇದರ ಸುತ್ತಮುತ್ತಲ ಪಶ್ಚಿಮ ಘಟ್ಟಗಳಲ್ಲಿ ಹಸಿರು ಬೆಟ್ಟಗಳು ಮತ್ತು ದಟ್ಟವಾದ ಅರಣ್ಯಗಳು ಈ ಪ್ರದೇಶದ ಸೌಂದರ್ಯವನ್ನು ಇನ್ನಷ್ಟು ಒಂದು ಮನಮೋಹಕವಾಗಿ ಕಾಣುತ್ತೆ. ಆದರೆ ಜೋಗ ಜಲಪಾತದ ವಿಶೇಷತೆ ಕೇವಲ ಅದರ ಎತ್ತರದಲ್ಲಿ ಮಾತ್ರ ಇಲ್ಲ, ಅದರ ಸುತ್ತಮುತ್ತಲಿನ ಸಂಪೂರ್ಣ ಪ್ರಕೃತಿಯೇ ಇದರ ನಿಜವಾದ ಆಕರ್ಷಣೆ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಇಲ್ಲಿ ಬರುವ ಅನುಭವವೇ ಒಂಥರ ಖುಷಿ ಕೊಡುವಂಥದ್ದು. ಆಕಾಶದಲ್ಲಿ ಮೋಡಗಳು, ಬೆಟ್ಟಗಳ ಮೇಲೆ ಒಂದು ಮಂಜುಗಳು, ಸುತ್ತಲೂ ಹಸಿರು ಮತ್ತು ಎದುರಿಗೆ ಬೋರ್ಗರಿಯುತ್ತಾ ಧುಮುಕುವ ಜಲಧಾರೆ ನೋಡ್ತಾ ಇದ್ದರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಕೆಲವೊಮ್ಮೆ ಸೂರ್ಯನ ಕಿರಣಗಳು ಕೂಡ ಮಂಜಿನ ನಡುವೆ ಬೀಳುವಾಗ ಜಲಪಾತದ ಬಳಿ ಸುಂದರವಾದ ಒಂದು ಕಾಮನ ಬಿಲ್ಲು ಕೂಡ ಕಾಣಿಸಿಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಈ ದೃಶ್ಯವನ್ನು ಕಣ್ಣಾರೆ ನೋಡುವುದು ನಿಜಕ್ಕೂ ಮರೆಯಲಾಗದ ಅನುಭವ ಅಂತಲೇ ಹೇಳ್ಬೋದು. ಜೋಗ ಜಲಪಾತದ ಜೀವನಾಡಿಯೇ ಶರಾವತಿ ನದಿ. ಪಶ್ಚಿಮ ಘಟ್ಟಗಳ ಮೂಲಕ ಹರಿದು ಬರುವ ಶರಾವತಿ ನದಿ ಇಲ್ಲಿ ಬಂಡೆಗಳ ಮೇಲಿನಿಂದ ಭವ್ಯವಾಗಿ ಕೆಳಗೆ ಧುಮುಕುತ್ತದೆ. ಈ ನದಿ ಮತ್ತು ಅದರ ಸುತ್ತಮುತ್ತಲಿನ ಅರಣ್ಯ ಪ್ರದೇಶವು ಅನೇಕ ಸಸ್ಯಗಳು, ಪಕ್ಷಿಗಳು ಮತ್ತು ವಿವಿಧ ಜಲಗಳಿಗೆ ಆಶ್ರಯವಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಹೀಗಾಗಿ ಜೋಗ ಜಲಪಾತವನ್ನು ನೋಡಲು ಬರುವಾಗ ನಾವು ಕೇವಲ ಒಂದು ಜಲಪಾತವನ್ನು ನೋಡುತ್ತಿದ್ದೇವೆ ಎಂದು ತಿಳ್ಕೊಬಾರ್ದು. ನಾವು ಒಂದು ಸಂಪೂರ್ಣ ನೈಸರ್ಗಿಕ ಪರಿಸರವನ್ನೇ ನೋಡ್ತಿದ್ದೀವಿ ಅಂತ ನಮ್ಮ ಒಂದು ಅನುಭವಕ್ಕೆ ಬರಬೇಕು. ಜೋಗ ಜಲಪಾತವನ್ನು ನೋಡಲು ವಿವಿಧ ವೀಕ್ಷಣಾ ಸ್ಥಳಗಳಿದೆ. ಅಲ್ಲಿನ 4 ಜಲಧಾರೆಗಳನ್ನು ಒಂದೇ ದೃಶ್ಯದಲ್ಲಿ ನೀವು ನೋಡ್ಬೋದು. ಎತ್ತರದಿಂದ ಕೆಳಗೆ ಧುಮುಕುವ ನೀರನ್ನು ನೋಡ್ಬೋದು. ಈ ಜಲಪಾತದ ಬೃಹತ್ ಗಾತ್ರ ನಮಗೆ ಅರ್ಥ ಆಗುತ್ತದೆ. ಮತ್ತು ಪ್ರಕೃತಿ ಛಾಯಾಗ್ರಹಣ ಮಾಡುವವರಿಗೆ ಇದು ತುಂಬ ಅತ್ಯಂತ ಸುಂದರವಾದ ಸ್ಥಳ. ಛಾಯಾಗ್ರಹ ಅಂದರೆ ನಮಗೆ ವಿಡಿಯೋ ಮಾಡೋರಿಗೆ, ಫೋಟೋ ತಗೊಳ್ಳೋರಿಗೆ ಇದೆಲ್ಲ ಒಂಥರ ಖುಷಿ ಕೊಡುವಂಥದ್ದು. ಇಲ್ಲಿ ಬಂದರೆ ಎಲ್ಲರೂ ಕೂಡ ತುಂಬ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ತುಂಬ ಖುಷಿ ಕೊಡುವಂಥ ಪ್ಲೇಸ್. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಗೃತೆಯಾಗಿರಬೇಕು. ಅಲ್ಲಿ ಹೋಗುವಾಗ ಕಾಲೆಲ್ಲ ಜಾರುತ್ತೆ. ಅದರಿಂದ ಮಳೆಗಾಲದಲ್ಲಿ ಬಹಳ ಜಲಪಾತದ ಹತ್ರ ಎಲ್ಲ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು. ಇದೊಂದು ಪ್ರಕೃತಿಯ ಛಾಯಾಗ್ರಹ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಆರಾಮ್ಸೆಯಾಗಿ ನೀವು ವಿಡಿಯೋಗಳನ್ನ ಮಾಡ್ಬೋದು. ಮತ್ತು ಪ್ರಕೃತಿಯ ಸೌಂದರ್ಯವನ್ನು ನೀವು ಕೂಡ ಸವಿಬೋದು. ಒಂದು ಒಳ್ಳೆಯ ಅನುಭವವನ್ನು ಕೂಡ ಪಡ್ಕೊಳ್ಬೋದು. ಮತ್ತು ಅಲ್ಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಬೋದು. ತುಂಬ ಖುಷಿ ಕೊಡುವಂಥದ್ದು. ನಿಮಗೆ ಅಲ್ಲಿ ವಾತಾವರಣ ಒಂಥರ ತಂಪಾಗಿರುತ್ತೆ, ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ಜನ ಕೂಡ ನೋಡಿ ಬಂದಿದ್ದಾರೆ ನಮ್ಮ ಜೋಗ ಜಲಪಾತವನ್ನು ನೋಡಲಿಕ್ಕೆ. ಅದೇ ರೀತಿ ಜೋಗ ಜಲಪಾತಕ್ಕೆ ಭೇಟಿ ನೀಡುವವರು ಸುತ್ತಮುತ್ತಲಿನ ಈ ಥರ ಪ್ರವಾಸಿ ತಾಣಗಳನ್ನು ಕೂಡ ನೋಡ್ಬೋದು. ಸಾಗರ, ಹೊನ್ನಮರಡು, ಶರಾವತಿ ಹಿನ್ನೀರು, ಸಿಗಂದೂರು ಮತ್ತು ಕೆಳಡಿ, ಇಕ್ಕೇರಿ ಪ್ರದೇಶಗಳು ಕೂಡ ಈ ಭಾಗದಲ್ಲೇ ಒಂದು ಪ್ರಕ್ಕದಲ್ಲಿ ಇರುವಂಥದ್ದು. ಇವು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು ಇವೆಲ್ಲ. ಹೀಗಾಗಿ ಜೋಗ ಜಲಪಾತ ಪ್ರವಾಸವನ್ನು ನೀವು ಕೇವಲ ಒಂದು ದಿನದ ಜಲಪಾತ ಅಂತ ಹೇಳ್ಕೊಂಡು ಭೇಟಿಯಾಗಿ
ನೋಡದೆ ಪಶ್ಚಿಮ ಘಟ್ಟಗಳ ಪ್ರಕೃತಿ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ನೀವು ಅನುಭವಿಸುವ ಪ್ರವಾಸವಾಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೇಕಾಗುತ್ತದೆ. ಆದರೆ ಜೋಗ ಜಲಪಾತದಲ್ಲಿ ಅತ್ಯಂತ ವಿಶೇಷವಾದ್ದು ಏನು ಗೊತ್ತೇ, ಅದು ಅದರ ಭೋರ್ಗರೆತ, ಅಂದರೆ ನೀರು ಒಂದು ಧುಮುಕುವಂಥದ್ದು ನೋಡುವಾಗ ಅದು ಬಹಳ ಖುಷಿ ಕೊಡುವಂಥದ್ದು. ಸ್ವಲ್ಪ ಸಮಯ ನೀವು ಸುಮ್ಮನೆ ನಿಂತು ಕೇಳಿ, ನೀರಿನ ನಿರಂತರ ಶಬ್ದವನ್ನು ಕೇಳಿ, ಗಾಳಿಯ ಸದ್ದನ್ನು ಕೇಳಿ, ಮರಗಳ ನಡುವಿನ ಬೀಸುವ ತಂಗಾಳಿಯನ್ನು ಕೇಳಿಸ್ಕೊಳ್ಳಿ. ಇವೆಲ್ಲವೂ ಸೇರಿ ಪ್ರಕೃತಿಯದೇ ಒಂದು ಸಂಗೀತವನ್ನು ಅದು ಸೃಷ್ಟಿ ಮಾಡುತ್ತದೆ ಅಂತಲೇ ಹೇಳ್ಬೋದು. ಜೋಗ ಜಲಪಾತ ನಮಗೆ ಒಂದು ಸುಂದರ ಸಂದೇಶವನ್ನು ಕೂಡ ಪ್ರಕೃತಿಯಲ್ಲಿ ನಮಗೆ ನೀಡುತ್ತೆ. ಪ್ರಕೃತಿ ತನ್ನ ಸೌಂದರ್ಯವನ್ನು ತೋರಿಸಲು ಯಾವುದೇ ಒಂದು ಅಲಂಕಾರವು ಅಗತ್ಯವಿಲ್ಲ. ಪ್ರಕೃತಿಯದೇ ಒಂದು ಅಲಂಕಾರವಿರುತ್ತೆ. ಅಷ್ಟೊಂದು ಸೌಂದರ್ಯಪೂರ್ವಕವಾಗಿರುವಂತಹ ಈ ಜೋಗ ಜಲಪಾತ, ಅಕ್ಕಪಕ್ಕದಲ್ಲಿರುವಂತಹ ಪ್ರಕೃತಿಯ ಸೊಬಗು ಒಂಥರ ನೋಡೋಕ್ಕೇ ತುಂಬ ಖುಷಿ ಕೊಡುವಂಥದ್ದು. ಅಷ್ಟು ನಮಗೆ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಜಾಗ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಫ್ಯಾಮಿಲಿ ಸಮೇತ ನೀವು ಹೋಗಿ ಭೇಟಿ ಕೊಡಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್ ಎಲ್ಲ ಹೋಗಿ ಏನೋ ಒಂಥರ ಖುಷಿ ಕೊಡುತ್ತೆ ನೋಡಿ. ನೀರು ಯಾವ ರೀತಿ ಧುಮುಕ್ತಾ ಇದೆ ಅಂತಲೇ ಹೇಳಿ ನೋಡ್ತಾ ಇರ್ಬೋದು ನೀವು. ಪ್ರತಿ ಮಳೆಗಾಲದಲ್ಲೂ ಶರಾವತಿ ನದಿ ಹೊಸ ಶಕ್ತಿಯೊಂದಿಗೆ ಈ ಬಂಡೆಗಳ ಮೇಲೆ ಧುಮುಕ್ತಾ ಇರುತ್ತೆ. ಹಾಗಾಗಿ ಕರ್ನಾಟಕದ ಪ್ರಕೃತಿಯನ್ನು ಹತ್ತಿರದಿಂದ ಅನುಭವಿಸಲು ನೀವು ಬಯಸಿದರೆ ಈ ಜೋಗ ಜಲಪಾತಕ್ಕೆ ಖಂಡಿತವಾಗಿ ನೀವು ಭೇಟಿ ನೀಡಿ.